ಸ್ನೇಹಿತರೆ, ಕೆಲವೊಮ್ಮೆ ಪ್ರತಿ ಉತ್ತರ ಎಷ್ಟು ತೀಕ್ಷ್ಣವಾಗಿರುತ್ತಂದ್ರೆ ಎದುರಾಳಿಯ ಎಲ್ಲಾ ಗರ್ವವು ಪಾತಾಳಕ್ಕೆ ಕುಸಿಯುತ್ತೆ. ಈ ಬಾರಿ ಭಾರತವು ಬಾಂಗ್ಲಾದೇಶಕ್ಕೆ ಅಂತಹದೇ ಒಂದು ತೀಕ್ಷ್ಣ ಉತ್ತರವನ್ನ ನೀಡಿದೆ. ಇದರಿಂದ ಇಟ್ಟಿಗೆ ಕಲ್ಲುಗಳ ಮಾತು ಬಿಟ್ಟು ಭಾರತವು ಕಬ್ಬಿಣದ ಸುತ್ತಿಗೆಯನ್ನೇ ಚಲಾಯಿಸಿದೆ. ಈ ಇಡೀ ಕಥೆಯ ಆರಂಭವಾಗುವುದು ಭಾರತದ ಒಂದು ನಿರ್ಧಾರದಿಂದ. ಭಾರತವು ಬಾಂಗ್ಲಾದೇಶದ ಕೆಲವು ರಫ್ತುಗಳ ಮೇಲೆ ನಿರ್ಬಂಧವನ್ನ ಹೇರಿತು ಅಷ್ಟೇ. ಆಗ ಏನಾಯ್ತು ಅಂದ್ರೆ ಢಾಕಾ ಅಂದ್ರೆ ಬಾಂಗ್ಲಾದೇಶದ ಸರ್ಕಾರವು ತೀವ್ರವಾಗಿ ಕೆರಳಿತು. ಈ ಕಿರಿಕಿರಿಯಿಂದಾಗಿಯೇ ಬಾಂಗ್ಲಾದೇಶವು ಗಡಿಯ ಬಳಿ ಇರುವ 3 ಪ್ರಮುಖ ಬಂದರುಗಳನ್ನ ಇದ್ದಕ್ಕಿದ್ದಂತೆ ಮುಚ್ಚುವುದಾಗಿ ಘೋಷಿಸಿತು. ಈ ಬಂದರುಗಳು ವರ್ಷಗಳಿಂದ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಭೂಮಾರ್ಗದ ಮೂಲಕ ವ್ಯಾಪಾರವನ್ನು ನಡೆಸ್ತಾ ಇದ್ವು. ಆದರೆ ಬಾಂಗ್ಲಾದೇಶದ ಅಧಿಕಾರಿಗಳು ವಿಚಿತ್ರವಾದ ತರ್ಕವನ್ನು ನೀಡಿದ್ರು. ಈ ಬಂದರುಗಳು ತಮಗೆ ಭಾರವಾಗಿವೆ ಅಂತೆ, ಅನಗತ್ಯ ಖರ್ಚು ಹೆಚ್ಚಾಗ್ತಾ ಇದೆ, ಆದ್ದರಿಂದ ಅವುಗಳನ್ನು ಮುಚ್ಚುವುದು ಅಗತ್ಯವಾಗಿದೆ ಎಂದರು. ಈಗ ಯೋಚಿಸಿ, ನಿಮ್ಮ ಅಕ್ಕಪಕ್ಕದ ಮನೆಯವರು ಪ್ರತಿದಿನ ನಿಮ್ಮ ಮನೆಯಿಂದ ಹಾಲು ತರಕಾರಿಗಳನ್ನ ಕೇಳಿ ತೆಗೆದುಕೊಳ್ತಾ ಇರ್ತಾರೆ. ಆದ್ರೆ ಅವರು ಇದ್ದಕ್ಕಿದ್ದಂತೆ ನಿನ್ನ ವರ್ತನೆ ನನಗೆ ಭಾರವಾಗಿದೆ ಎಂದು ಹೇಳಿದ್ರೆ ಪರಿಸ್ಥಿತಿ ಎಷ್ಟು ವಿಚಿತ್ರವಾಗಿರುತ್ತೆ ಅಲ್ವಾ? ಈಗ ಬಾಂಗ್ಲಾದೇಶವು ಇದನ್ನೇ ಮಾಡ್ತಾ ಇದೆ. ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳಲ್ಲಿ ಇದ್ದಕ್ಕಿದ್ದಂತೆ ಬಂದ ಈ ಕಹಿಯು ಎಲ್ಲರನ್ನ ಆಶ್ಚರ್ಯಗೊಳಿಸಿತು. ಕಾರಣ ಕೇವಲ ಬಂದರುಗಳನ್ನು ಮುಚ್ಚುವುದು ಮಾತ್ರವಲ್ಲ, ಅಸಲಿ ಕಾರಣವೇನೆಂದ್ರೆ ಬಾಂಗ್ಲಾದೇಶದ ಒಳನಾಡಿನ ರಾಜಕೀಯ. ಹೌದು, ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಾ ಇವೆ. ಯಾವುದೇ ದೇಶದಲ್ಲಿ ಪರಿಸ್ಥಿತಿಗಳು ಹದಗೆಡುವಾಗ ನಾಯಕರಿಗೆ ಒಂದು ಸಾಕ್ಷಿ ಬೇಕಾಗುತ್ತೆ. ಬಾಂಗ್ಲಾದೇಶದ ಸರ್ಕಾರವು ಅದನ್ನೇ ಮಾಡಿತು. ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳಲು ಭಾರತದ ಮೇಲೆ ಆರೋಪವನ್ನು ಹೊರಿಸಿತು. ಭಾರತವೇ ಈ ಘಟನೆಗಳಿಗೆ ಗಾಳಿ ಬೀಸ್ತಾ ಇದೆ ಎಂದು ಹೇಳತೊಡಗಿತು. ಆರಂಭದಲ್ಲಿ ಭಾರತವು ನೇರ ಕ್ರಮಕ್ಕೆ ಮುಂದಾಗ್ಲಿಲ್ಲ. ಹಲವರಿಗೆ ಭಾರತವು ತುಂಬಾನೇ ಮೃದುವಾಗಿ ವರ್ತಿಸ್ತಾ ಇದೆ ಅನ್ನಿಸ್ತು. ಆದ್ರೆ ವಾಸ್ತವವಾಗಿ ಭಾರತವು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇತ್ತು. ಆದ್ರೆ ಪರಿಸ್ಥಿತಿಗಳು ತೀರಾ ಹದಗೆಟ್ಟಾಗ ಭಾರತ ಒಂದು ಕ್ರಮವನ್ನ ಕೈಗೊಂಡಿತು. ಅದು ಬಾಂಗ್ಲಾದೇಶದ ಅಡಿಪಾಯವನ್ನೇ ಅಲುಗಾಡಿಸಿತು. ಬಾಂಗ್ಲಾದೇಶವು ಭಾರತದ ಗಡಿಗೆ ಸಂಬಂಧಿಸಿದ ಒಂದು ಪ್ರಮುಖ ಬಂದರಿನ ಮೇಲೆ ನಿರ್ಬಂಧವನ್ನು ಹೇರಿದಾಗ ಭಾರತವು ಅದಕ್ಕೆ ಉತ್ತರವಾಗಿ ಬಾಂಗ್ಲಾದೇಶಕ್ಕೆ ಡೀಸೆಲ್ ನ ಪೂರೈಕೆಗಾಗಿ ನಿರ್ಮಿಸ್ತಾ ಇದ್ದ ಅತಿ ದೊಡ್ಡ ಪೈಪ್ಲೈನ್ ಅನ್ನ ತಡೆಯಿತು. ಈ ನಿರ್ಧಾರವು ಬಾಂಗ್ಲಾದೇಶಕ್ಕೆ ವಿದ್ಯುತ್ ಆಘಾತಕ್ಕಿಂತ ಕಡಿಮೆ ಏನೂ ಆಗಿರಲಿಲ್ಲ, ಏಕೆಂದ್ರೆ ಈ ಯೋಜನೆಯು ಮುಂದೆ ಅವರ ಆರ್ಥಿಕತೆಯ ಜೀವನಾಡಿ ಆಗಲಿತ್ತು. ಈ ಪೈಪ್ಲೈನ್ ಪೂರ್ಣಗೊಂಡಿದ್ರೆ ಮುಂದಿನ ಕೆಲವು ವರ್ಷಗಳವರೆಗೆ ಬಾಂಗ್ಲಾದೇಶವು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಅರ್ಧ ಸ್ವಾವಲಂಬಿ ಆಗ್ತಾ ಇತ್ತು. ಭಾರತವು ಇದನ್ನ ಸ್ನೇಹ ಮತ್ತು ಸಹಕಾರದ ಭಾವನೆಯಿಂದ ಮುಂದುವರಿಸ್ತಾ ಬರ್ತಾ ಇತ್ತು. ಆದರೆ ಸ್ನೇಹಕ್ಕೆ ಉತ್ತರವಾಗಿ ಆರೋಪಗಳು ಮತ್ತು ಜಿದ್ದಿನಿಂದ ಉತ್ತರ ಬಂದಾಗ ಭಾರತಕ್ಕೆ ಕಠಿಣ ನಿಲುವನ್ನ ತೆಗೆದುಕೊಳ್ಳುವಂತೆ ಒತ್ತಾಯವಾಯಿತು. ಈಗ ದೊಡ್ಡ ಪ್ರಶ್ನೆ ಏನಂದ್ರೆ ಭಾರತದ ಈ ಕ್ರಮದ ನಂತರ ಬಾಂಗ್ಲಾದೇಶವು ತನ್ನ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಲಿದೆ ಮತ್ತು ಎರಡೂ ದೇಶಗಳ ಸಂಬಂಧಗಳು ಮೊದಲಿನಂತೆ ಉಳಿಯಲಿವೆಯೇ? ಸ್ನೇಹಿತರೆ, ಈ ಇಡೀ ಕಥೆಯನ್ನ ನಾವು ಮುಂದೆ ವಿವರವಾಗಿ ತಿಳಿಸ್ತೇವೆ. ಭಾರತವು ಕೆಲಸ ಮಾಡ್ತಾ ಇದ್ದ ಈ ಪೈಪ್ಲೈನ್ ನ ನಿಜವಾದ ಲಾಭವು ಬಾಂಗ್ಲಾದೇಶಕ್ಕೆ ದೊರೀತಾ ಇತ್ತು. ಈ ಯೋಜನೆಯು ಪೂರ್ಣಗೊಂಡಿದ್ರೆ ಢಾಕಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ನಂತಹ ಅಗತ್ಯ ವಸ್ತುಗಳಿಗಾಗಿ ಬೇರೆ ದೇಶದೆಡೆಗೆ ತಿರುಗಿ ನೋಡುವ ಅಗತ್ಯ ಇರ್ತಾ ಇರಲಿಲ್ಲ. ಭಾರತವು ನೆರೆಯ ದೇಶವಾಗಿ ಈ ಇಂಧನವನ್ನ ಅತ್ಯಂತ ಕಡಿಮೆ ದರದಲ್ಲಿ ಒದಗಿಸಲಿತ್ತು. ಅಂದರೆ ಮುಂದಿನ ಹಲವು ವರ್ಷಗಳವರೆಗೆ ಬಾಂಗ್ಲಾದೇಶದ ಇಂಧನ ಅಗತ್ಯಗಳು ಯಾವುದೇ ಒತ್ತಡವಿಲ್ಲದೆ ಪೂರೈಸಲ್ಪಡ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿಯು ತಲೆ ಕೆಳಗಾಗಿದೆ. ಇಂದಿನ ಜಗತ್ತಿನಲ್ಲಿ ಪೆಟ್ರೋಲಿಯಂ ಎಷ್ಟು ಅಗತ್ಯ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಮನುಷ್ಯನಿಗೆ ಆಕ್ಸಿಜನ್ ಎಷ್ಟು ಮುಖ್ಯನೋ ನಮ್ಮ ಜಗತ್ತಿಗೆ ಪೆಟ್ರೋಲಿಯಂ ಕೂಡ ಈಗ ಅಷ್ಟೇ ಮುಖ್ಯವಾಗಿದೆ. ಒಂದು ದೇಶದ ಪೂರೈಕೆಯು ನಿಂತರೆ ಅದರ ಆರ್ಥಿಕತೆಯು ಉಸಿರುಗಟ್ಟಿದಂತೆ ತಡವರಿಸುತ್ತೆ. ಈ ಕಾರಣದಿಂದಲೇ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರವು ಈ ನಿರ್ಧಾರವನ್ನ ದೊಡ್ಡ ಆಘಾತವೆಂದು ಪರಿಗಣಿಸ್ತಾ ಇದೆ. ಆದ್ರೆ ನಿಜವಾದ ಸಮಸ್ಯೆ ಏನಂದ್ರೆ ಢಾಕಾದ ನಿರಂತರ ತಪ್ಪುಗಳು ಭಾರತವನ್ನ ದೂರವಿಡಲು ಒತ್ತಾಯಿಸ್ತಾ ಇವೆ. ಭಾರತದ ನಿಲುವು ಎಷ್ಟು ಸ್ಪಷ್ಟವಾಗಿದೆ. ಬಾಂಗ್ಲಾದೇಶವು ಭಾರತದ ವಿರುದ್ಧ ಯಾವ ಕ್ರಮವನ್ನ ತೆಗೆದುಕೊಳ್ತಾ ಇದೆಯೋ ಅದಕ್ಕೆ ಅದೇ ರೀತಿಯ ಉತ್ತರವು ಸಿಗ್ತಾ ಇದೆ. ಆಗಸ್ಟ್ 29ರಂದು ಬಾಂಗ್ಲಾದೇಶವು 3 ಪ್ರಮುಖ ಬಂದರುಗಳನ್ನ ಮುಚ್ಚಲು ನಿರ್ಧಾರವನ್ನ ತೆಗೆದುಕೊಂಡಾಗ ಸಂಬಂಧಗಳು ಇನ್ನು ಮುಂದೆ ಸಿಹಿ ಕಹಿಯಾಗಿಲ್ಲ, ಬದಲಿಗೆ ನೇರವಾಗಿ ಕಹಿಯಾಗುತ್ತಿದೆ ಎಂಬುದನ್ನ ಸ್ಪಷ್ಟವಾಗಿ ನಾವಿಲ್ಲಿ ನೋಡಬಹುದು. ಈಗ ಪ್ರಶ್ನೆ ಏನಂದ್ರೆ ಢಾಕಾವು ಈ ಘರ್ಷಣೆಯನ್ನ ಇನ್ನಷ್ಟು ಹೆಚ್ಚಿಸುತ್ತದೆಯೇ ಅಥವಾ ಪರಿಸ್ಥಿತಿಯನ್ನ ಅರಿತು ಹಿಂದೆ ಸರಿಯುತ್ತದೆಯೇ? ಏಕೆಂದ್ರೆ ಬಾಂಗ್ಲಾದೇಶವು ಒಂದರ ನಂತರ ಒಂದರಂತೆ ತನ್ನದೇ ಆದ ನಷ್ಟವನ್ನು ಉಂಟು ಮಾಡುವಂತಹ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ. ಆಶ್ಚರ್ಯಕರವಾಗಿ ಅಲ್ಲಿನ ಸರ್ಕಾರವು ಈ ಸತ್ಯವನ್ನ ನಿರ್ಲಕ್ಷಿಸುತ್ತಿದೆ. ಪರಿಸ್ಥಿತಿಯು ಎಷ್ಟೊಂದು ದೂರಕ್ಕೆ ಹೋಗಿದೆ ಅಂದ್ರೆ ಭಾರತವು ಶೇಖ್ ಹಸೀನಾಗೆ ಆಶ್ರಯ ನೀಡುವ ಮೂಲಕ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಮೂಗು ತೂರಿಸ್ತಾ ಇದೆ ಎಂದು ದೊಡ್ಡ ಆರೋಪಗಳನ್ನೇ ಮಾಡ್ತಾ ಇದ್ದಾರೆ. ಇದಲ್ಲದೆ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಭುಗಿಲೆಳಿದ ಹಿಂಸಾಚಾರಕ್ಕೂ ಭಾರತವನ್ನೇ ದೂಷಿಸಲಾಯಿತು. ಆದ್ರೆ ಇವೆಲ್ಲದರ ನಡುವೆ ಅತ್ಯಂತ ಗಂಭೀರ ವಿಷಯವೇನೆಂದ್ರೆ ಅಲ್ಪಸಂಖ್ಯಾತರ ಮೇಲಿನ ನಿರಂತರ ದಾಳಿಗಳು. ಭಾರತದಲ್ಲಿ ಜನರು ಇದನ್ನು ನೋಡಿ ಪ್ರಶ್ನೆಗಳನ್ನ ಕೇಳತೊಡಗಿದ್ರು. ನಮ್ಮ ಸರ್ಕಾರವು ಎಷ್ಟು ಕಾಲ ಮೌನವಾಗಿರುತ್ತದೆ? ಬಾಂಗ್ಲಾದೇಶವು ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಮಾತನಾಡ್ತಾ ಇದೆ. ಸತ್ಯವೇನೆಂದ್ರೆ ಬಾಂಗ್ಲಾದೇಶದ ಆರ್ಥಿಕ ಗಾಡಿಯು ಭಾರತದ ಸಹಾಯವಿಲ್ಲದೆ ಚಲಿಸಲು ಕಷ್ಟವಾಗಿದೆ.
ಸ್ಪಷ್ಟವಾಗಿದೆ. ಆದರೂ ಢಾಕಾವು ಕಣ್ಣು ತೋರಿಸಲು ಪ್ರಯತ್ನಿಸ್ತಾ ಇದೆ ಮತ್ತು ಭಾರತವು ಈಗ ಸ್ಪಷ್ಟಪಡಿಸ್ತಾ ಇದೆ, ಬಾಂಗ್ಲಾದೇಶವು ಶತ್ರುತ್ವವನ್ನು ತೋರಿದ್ರೆ ಉತ್ತರವು ಅಷ್ಟೇ ಕಠಿಣವಾಗಿರುತ್ತೆ. ಈ ಸಂಬಂಧದಲ್ಲಿ ಭಾರತವು 2022ರಲ್ಲಿ ಪ್ರಧಾನಮಂತ್ರಿ ಮೋದಿ ಮತ್ತು ಶೇಖ್ ಹಸೀನಾ ನಡುವಿನ ಒಪ್ಪಂದದ ಅಡಿಯಲ್ಲಿ ಆರಂಭವಾದ ಆ ಪೈಪ್ಲೈನ್ ನ ಯೋಜನೆಯನ್ನ ತಡೀತು. ಈ ಪೈಪ್ಲೈನ್ ಅನ್ನೋದು ಪಶ್ಚಿಮ ಬಂಗಾಳದಿಂದ ಆರಂಭವಾಗಿ ಬಾಂಗ್ಲಾದೇಶದ ಒಂದು ದೊಡ್ಡ ಡಿಪೋಗೆ ನೇರವಾಗಿ ತಲುಪ್ತಾ ಇತ್ತು. ಇದರ ಒಟ್ಟು ಉದ್ದವು ಸುಮಾರು 131 ಕಿಲೋಮೀಟರ್ ಆಗಿತ್ತು. ಇದರಿಂದ ಅತಿ ದೊಡ್ಡ ಲಾಭವು ಬಾಂಗ್ಲಾದೇಶಕ್ಕೆ ದೊರೆಯಲಿತ್ತು, ಏಕೆಂದ್ರೆ ಪೈಪ್ಲೈನ್ ಮೂಲಕ ಡೀಸೆಲ್ ಸಾಗಿಸಿದ್ರೆ ಸಾರಿಗೆಯ ಭಾರಿ ಖರ್ಚು ಕೂಡ ಉಳಿತಾ ಇತ್ತು. ಫಲಿತಾಂಶವಾಗಿ ಬಾಂಗ್ಲಾದೇಶಕ್ಕೆ ಭಾರತದಿಂದ ಡೀಸೆಲ್ ಸುಮಾರು 20ರಿಂದ 25ರಷ್ಟು ಕಡಿಮೆ ದರದಲ್ಲಿ ದೊರೀತಾ ಇತ್ತು. ಆದ್ರೆ ಈಗ ಈ ಯೋಜನೆಯು ಸ್ಥಗಿತಗೊಂಡಿರೋದ್ರಿಂದ ದೊಡ್ಡ ಆಘಾತವು ಢಾಕಾಗೆ ಎದುರಾಗಲಿದೆ. ಸ್ನೇಹಿತರೆ, ಈ ಪೈಪ್ಲೈನ್ ಇಂದ ಕೇವಲ ಇಂಧನ ಅಷ್ಟೇ ಅಗ್ಗವಾಗಿ ದೊರೀತಾ ಇರಲಿಲ್ಲ, ಬದಲಿಗೆ ಡೀಸೆಲ್ ನ ಕಳ್ಳ ಸಾಗಾಣಿಕೆಯಂತಹ ಕೆಲವು ಸಮಸ್ಯೆಗಳಿಗೂ ಸಂಪೂರ್ಣವಾಗಿ ಕಡಿವಾಣ ಬೀಳ್ತಾ ಇತ್ತು. ಅಂದ್ರೆ ಒಂದೇ ಕಲ್ಲಿನಿಂದ 2 ಹಕ್ಕಿಗಳನ್ನ ಹೊಡಿಬಹುದಾಗಿತ್ತು, ಖರ್ಚು ಕಡಿಮೆ ಆಗ್ತಾ ಇತ್ತು ಮತ್ತು ಕಾನೂನು ಬಾಹಿರ ವ್ಯವಹಾರಗಳನ್ನ ಸುಲಭವಾಗಿ ತಡೆಯೊಡ್ಡಲಾಗ್ತಾ ಇತ್ತು. ಆದ್ರೆ ದುರಾದೃಷ್ಟವಶಾತ್ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರ ಮತ್ತು ವಿಶೇಷವಾಗಿ ಮೊಹಮ್ಮದ್ ಯೂನುಸ್ರ ತಪ್ಪು ನಿರ್ಧಾರಗಳು ಯೋಜನೆಯನ್ನ ಮಧ್ಯದಲ್ಲಿ ತಡಿತಾ ಇದೆ. ಸ್ನೇಹಿತರೆ, ಬಾಂಗ್ಲಾದೇಶದ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ಅದರ ಆರ್ಥಿಕತೆಯು ಡೀಸೆಲ್ ನ ಮೇಲೆ ಆಧಾರವಾಗಿದೆ. ಅಲ್ಲಿನ ಹೆಚ್ಚಿನ ಕಾರ್ಖಾನೆಗಳು, ಸಣ್ಣ ದೊಡ್ಡ ಉದ್ಯಮಗಳು ಮತ್ತು ಸಾರಿಗೆ ಎಲ್ಲವೂ ಡೀಸೆಲ್ ನಿಂದಲೇ ಚಲಿಸುತ್ತೆ. ಇದುವರೆಗೆ ಏನಾಗ್ತಾ ಇದೆ ಅಂದ್ರೆ ಭಾರತವು ವಿದೇಶಗಳಿಂದ ಕಚ್ಚಾ ತೈಲವನ್ನ ತಂದು ಅಸ್ಸಾಂನ ಡಿಬ್ರೂಗಢದಲ್ಲಿ ಶುದ್ಧೀಕರಿಸಿ ತಯಾರಾದ ಪೆಟ್ರೋಲಿಯಂ ಅನ್ನ ನೇರವಾಗಿ ಬಾಂಗ್ಲಾದೇಶಕ್ಕೆ ಕಳಿಸ್ತಾ ಇತ್ತು. ಇದರಿಂದ ಢಾಕಾಗೆ ತೊಂದರೆ ಇಲ್ಲದೆ ತಯಾರಾದ ಇಂಧನವು ದೊರೀತಾ ಇತ್ತು. ಆದ್ರೆ ನಿಜವಾದ ತೊಂದರೆ ಏನಂದ್ರೆ ಬಾಂಗ್ಲಾದೇಶದ ಬಳಿ ಆಧುನಿಕ ಶುದ್ಧೀಕರಣದ ತಂತ್ರಜ್ಞಾನವೇ ಇಲ್ಲ. ಅವರ ಹಳೆಯ ವ್ಯವಸ್ಥೆಯಿಂದ ಡೀಸೆಲ್ ಅನ್ನು ತಯಾರಿಸಲು ಹೆಚ್ಚಿನ ಸಮಯ ಬೇಕಾಗುತ್ತೆ ಮತ್ತು ಖರ್ಚು ಕೂಡ ಹಲವು ಪಟ್ಟು ಹೆಚ್ಚಾಗುತ್ತೆ. ಈಗ ಯೋಚಿಸಿ, ಭಾರತದಿಂದ ಪೂರೈಕೆಯು ನಿಂತರೆ ಢಾಕಾವು ಯಾರಿಂದ ಸಹಾಯವನ್ನ ಪಡೆಯುತ್ತೆ? ಪಾಕಿಸ್ತಾನದಿಂದನ? ಆದ್ರೆ ಆ ದೇಶ ತನ್ನ ಆರ್ಥಿಕತೆಯನ್ನೇ ಸಂಭಾಳಿಸಲಾರದ ಸ್ಥಿತಿಯಲ್ಲಿದೆ. ಇನ್ನು ಚೀನಾ ಅಂದ್ರೆ ಅದು ಸ್ನೇಹವನ್ನ ತೋರಿಸಬಹುದು, ಆದ್ರೆ ಜೇಬು ಕತ್ತರಿಸುವುದನ್ನ ಮಾತ್ರ ಬಿಡೋದಿಲ್ಲ. ಒಂದು ವೇಳೆ ಬಾಂಗ್ಲಾದೇಶವು ಚೀನಾ ಅಥವಾ ಪಾಕಿಸ್ತಾನದೊಂದಿಗೆ ಒಪ್ಪಂದ ಮಾಡಿಕೊಂಡರೂ ಬೆಲೆ ಎಷ್ಟು ದುಬಾರಿ ಆಗುತ್ತೆಂದರೆ ಢಾಕಾಗೆ ಪ್ರತಿ ಲೀಟರ್ಗೆ 10ರಿಂದ 15 ಟಾಕಾ ಹೆಚ್ಚುವರಿಯಾಗಿ ಪಾವತಿಸಬೇಕಾಗುತ್ತೆ. ಅಂದರೆ ಸ್ಪಷ್ಟವಾಗಿ ಹೇಳೋದಾದ್ರೆ ಬಾಂಗ್ಲಾದೇಶಕ್ಕೆ ಅಗ್ಗದ ಇಂಧನ ಬೇಕಾದ್ರೆ ಭಾರತವನ್ನ ಬಿಟ್ಟರೆ ಬೇರೆ ಸುರಕ್ಷಿತ ಆಯ್ಕೆ ಇಲ್ಲ. ಈಗ ಭಾರತದ ಶಕ್ತಿಯನ್ನ ಗಮನಿಸಿ. ಇಂದು ಭಾರತವು ಕೇವಲ ತನ್ನ ನೆರೆಯ ದೇಶಗಳಿಗೆ ಮಾತ್ರವಲ್ಲ, ಯುರೋಪ್ ನಂತಹ ದೊಡ್ಡ ದೇಶಗಳಿಗೂ ಡೀಸೆಲ್, ಪೆಟ್ರೋಲ್ ಮತ್ತು ಗ್ಯಾಸ್ ನಂತಹ ಇಂಧನವನ್ನ ರಫ್ತು ಮಾಡುತ್ತೆ. ಕಾರಣ ಸ್ಪಷ್ಟವಾಗಿದೆ, ಭಾರತವು ರಷ್ಯಾದಿಂದ ಅಗ್ಗದ ಕಚ್ಚಾ ತೈಲವನ್ನ ಖರೀದಿಸುತ್ತೆ, ನಂತರ ಅದನ್ನ ಆಧುನಿಕ ಶುದ್ಧೀಕರಣ ಘಟಕಗಳಲ್ಲಿ ಅದನ್ನ ಸಂಸ್ಕರಿಸಿ ಯುರೋಪಿಗೆ ದುಬಾರಿ ಬೆಲೆಗೆ ಮಾರಾಟ ಮಾಡುತ್ತೆ. ಈ ಕಾರಣದಿಂದಲೇ ಈ ಆಟದಲ್ಲಿ ಭಾರತ ಮತ್ತು ಅಮೆರಿಕದ ನಡುವೆ ಒಂದಷ್ಟು ಒತ್ತಡವು ಉಂಟಾಗಿದೆ. ಆದ್ರೆ ಇಲ್ಲಿ ಭೇದವನ್ನ ಗಮನಿಸಿ, ಭಾರತವು ತನ್ನ ನಿರ್ಧಾರಗಳನ್ನ ಸ್ವತಂತ್ರವಾಗಿ ತೆಗೆದುಕೊಳ್ತಾ ಇದೆ ಮತ್ತು ಬಲಿಷ್ಠವಾಗಿದೆ. ಆದ್ರೆ ಬಾಂಗ್ಲಾದೇಶದ ಕಥೆಯು ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಬಾಂಗ್ಲಾದೇಶವು ತನ್ನ ಜಿದ್ದನ್ನ ಮುಂದುವರಿಸಿ ಭಾರತದ ಬದಲಿಗೆ ಚೀನಾ ಅಥವಾ ಪಾಕಿಸ್ತಾನದಿಂದ ತೈಲವನ್ನ ತೆಗೆದುಕೊಳ್ಳಲು ಪ್ರಯತ್ನಿಸ್ತಾ ಇದ್ರೆ ಅದರ ಸ್ಥಿತಿಯು ಪಾಕಿಸ್ತಾನದಂತಾಗುತ್ತದೆ. ಜಗತ್ತಿನ ಬಾಗಿಲನ್ನ ತಟ್ಟಿ ಭಿಕ್ಷೆ ಎತ್ತಬೇಕಾದ ಪರಿಸ್ಥಿತಿ ಬಾಂಗ್ಲಾದೇಶಕ್ಕೆ ಬರುವ ಸಾಧ್ಯತೆ ಇದೆ. ಏಕೆಂದ್ರೆ ಇಂಧನವು ದುಬಾರಿಯಾದ ಕೂಡಲೇ ಅದರ ಪರಿಣಾಮವು ಎಲ್ಲೆಡೆ ಕಾಣಿಸುತ್ತೆ. ಟ್ರಕ್ಗಳು, ಬಸ್ಗಳ ದರವು ಏರಿಕೆಯಾಗುತ್ತೆ. ತರಕಾರಿಗಳು, ಧಾನ್ಯಗಳ ಬೆಲೆಯೂ ಕೂಡ ಆಕಾಶವನ್ನ ಮುಟ್ಟುವಷ್ಟು ದುಬಾರಿಯಾಗುತ್ತೆ. ಕಾರ್ಖಾನೆಗಳು ಮುಚ್ಚುವ ಸ್ಥಿತಿಗೆ ತಲುಪುತ್ತವೆ. ಅಂದ್ರೆ ದೇಶದ ಇಡೀ ಆರ್ಥಿಕತೆಯು ವೇಗವಾಗಿ ಕುಸಿಯೋದಕ್ಕೆ ಶುರುವಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಈಗ ಬಾಂಗ್ಲಾದೇಶಕ್ಕೆ ಕೇವಲ 2 ದಾರಿಗಳು ಉಳ್ಕೊಂಡಿವೆ. ಮೊದಲನೇದು ಭಾರತದೊಂದಿಗೆ ಸಂಬಂಧವನ್ನ ಸುಧಾರಿಸಿಕೊಂಡು ಅಗ್ಗದ ಪೂರೈಕೆಯನ್ನ ಪಡೆದು ತನ್ನ ಜನರ ಒಳಿತಿಗೆ ಕೆಲಸ ಮಾಡುವುದು, ಅಥವಾ ಚೀನಾ ಇಲ್ಲ ಪಾಕಿಸ್ತಾನದ ಮೇಲೆ ಅವಲಂಬಿತವಾಗಿ ತನ್ನ ಜನರ ಜೀವನವನ್ನ ಮತ್ತಷ್ಟು ಕಷ್ಟಕರವಾಗಿಸುವುದು. ಈಗ ಈ ನಿರ್ಧಾರವನ್ನ ಢಾಕಾವೇ ತೆಗೆದುಕೊಳ್ಳಬೇಕು. ಆದ್ದರಿಂದ ನೀವೇಳಿ, ಭಾರತವು ಈ ಪೈಪ್ಲೈನ್ ಯೋಜನೆಯನ್ನ ಶಾಶ್ವತವಾಗಿ ಮುಚ್ಚಿಬಿಡಬೇಕೆ ಅಥವಾ ಪರಿಸ್ಥಿತಿಗಳು ಸುಧಾರಿಸಿದ್ರೆ ಮತ್ತೆ ಕೆಲಸವನ್ನ ಆರಂಭಿಸಬೇಕೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿಯೂ ತಿಳಿಸಿ. ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇಂತಹ ಗಂಭೀರ ಸುದ್ದಿಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇರಬೇಕಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.